ಜಿರಳೆಗಳು ಒಂದಾದ್ರೆ ಏನಾಗುತ್ತೆ? ಸಿಜೆಐ ಹೇಳಿಕೆಗೆ ಯುವಕರ ಡಿಜಿಟಲ್ ಬಂಡಾಯ. ಮೀಮ್ನಿಂದ ಆರಂಭವಾದ ಬಂಡಾಯ ಈಗ ವ್ಯವಸ್ಥೆಗೆ ಸವಾಲು. ಜಿರಳೆ ಜನತಾ ಪಾರ್ಟಿಯ ಸ್ಫೋಟಕ ಪ್ರಣಾಳಿಕೆ. ಇದು ಕೇವಲ ಹಾಸ್ಯ ಅಲ್ಲ, ವ್ಯವಸ್ಥೆಯ ವಿರುದ್ಧ ಯುವಕರ ಯುದ್ಧ. 48 ಗಂಟೆಗಳಲ್ಲಿ ವೈರಲ್ ಆದ ಕಾಕ್ರೋಚ್ ಜನತಾ ಪಾರ್ಟಿ. ಇತ್ತೀಚೆಗೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನಿರುದ್ಯೋಗಿ ಯುವಕರನ್ನ ಜಿರಳೆಗಳಿಗೆ ಹೋಲಿಸಿ ಮಾತನಾಡಿದ್ರು. ಅವರ ಹೇಳಿಕೆಯ ವರದಿಗಳು ಹೊರಬಂದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ತಾವೇ ಸ್ವತಃ ಕಾಕ್ರೋಚ್ ಜನತಾ ಪಾರ್ಟಿ ಎಂದು ಕರೆದುಕೊಳ್ಳುವ ವ್ಯಂಗ್ಯಾತ್ಮಕ ರಾಜಕೀಯ ಗುಂಪೊಂದು ಹುಟ್ಟಿಕೊಂಡಿತು. ಈ ಗುಂಪು ಆರಂಭವಾದ ಕೇವಲ 2 ದಿನಗಳಲ್ಲೇ 40,000ಕ್ಕೂ ಹೆಚ್ಚು ಸದಸ್ಯರನ್ನ ಸೆಳೆದುಕೊಂಡಿದೆ. There are already parasites in society who attack you people, who attack the system, and you want to join hands with them. No, Lord. I understand, Lord. I understand. Have you seen there are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some have become another activists, and they start attacking everyone. And you people file contempt petition because High Court is not taking up the matter of as if they. ವ್ಯಂಗ್ಯಾತ್ಮಕ ಪಕ್ಷವನ್ನ ಆಮ್ ಆದ್ಮಿ ಪಕ್ಷದ ಮಾಜಿ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತ ಅಭಿಜಿತ್ ದೀಪ್ಗೆ ಆರಂಭಿಸಿದ್ದಾರೆ. ಇದಕ್ಕೆ ಟಿಎಂಸಿ ಸಂಸದರಾದ ಮಹುವಾ ಮೊಯಿತ್ರಾ ಮತ್ತು ಕೀರ್ತಿ ಆಜಾದ್ ಕೂಡ ಸಾಥ್ ನೀಡಿದ್ದಾರೆ. 2020 ರಿಂದ 2023 ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾ ತಂಡದಲ್ಲಿದ್ದ ಅಭಿಜಿತ್ ಪ್ರಸ್ತುತ ಅಮೆರಿಕದಲ್ಲಿದ್ದಾರೆ. ಬಾಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಸಾರ್ವಜನಿಕ ಸಂಪರ್ಕ ವಿಷಯದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸುತ್ತಿದ್ದಾರೆ. ಸಿಜೆಐ ಸೂರ್ಯಕಾಂತ್ ನಿರುದ್ಯೋಗಿ ಯುವಜನರನ್ನ ಜಿರಳೆಗಳೆಂದು ಕರೆದ ಮರುದಿನ ಮೇ 16ರಂದು ಅಭಿಜಿತ್ ದೀಪ್ಗೆ ಎಂಬಾತ ಎಕ್ಸ್ ವೇದಿಕೆಯಲ್ಲಿ ಪ್ರಭುತ್ವದ ಈ ದರ್ಪದ ವಿರುದ್ಧ ಒಂದು ಮಾರ್ಮಿಕವಾದ ಪ್ರಶ್ನೆ ಎಸೆದ. ಎಲ್ಲ ಜಿರಳೆಗಳು ಒಂದಾದರೆ ಏನಾಗಬಹುದು ಎಂಬ ಆತನ ಒಂದು ಸಾಲಿನ ವ್ಯಂಗ್ಯ ದೇಶದ ಮೂಲೆ ಮೂಲೆಗಳಲ್ಲಿ ಉದ್ಯೋಗವಿಲ್ಲದೆ ವರ್ಷಗಟ್ಟಲೆ ಓದಿದರೂ ಪರೀಕ್ಷಾ ಪೇಪರ್ ಲೀಕ್ ಹಗರಣಗಳಿಂದ ಭವಿಷ್ಯ ಕಳೆದುಕೊಂಡು ಕತ್ತಲಲ್ಲಿ ಕೂತಿದ್ದ ಸಹಸ್ರಾರು ಯುವಕರ ಎದೆಯೊಳಗಿನ ಆಕ್ರೋಶಕ್ಕೆ ಕಿಡಿಯಿಟ್ಟಿತು. ಕೇವಲ ಒಂದು ಹಾಸ್ಯ ಅಥವಾ ಮೀಮ್ ಆಗಿ ಆರಂಭವಾದ ಈ ಡಿಜಿಟಲ್ ಆಂದೋಲನ ಕೇವಲ 48 ಗಂಟೆಗಳಲ್ಲಿ ದೇಶದ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ಆಂದೋಲನದ ಸ್ವರೂಪ ಪಡೆದುಕೊಂಡಿತು. ಮೇ 16ರಂದು ಈ ಯುವ ಪಡೆ ಜಿರಳೆ ಜನತಾ ಪಾರ್ಟಿ ಹೆಸರಿನಲ್ಲಿ ತನ್ನದೇ ಆದ ಅಧಿಕೃತ ವೆಬ್ಸೈಟ್ ಮತ್ತು ಸಾಮಾಜಿಕ ಜಾಲತಾಣಗಳ ಪುಟಗಳನ್ನು ಮುಕ್ತಗೊಳಿಸಿತು. ಸೋಮಾರಿಗಳ ಮತ್ತು ನಿರುದ್ಯೋಗಿಗಳ ಧ್ವನಿ ಎಂಬ ಟ್ಯಾಗ್ಲೈನ್ ಇಟ್ಟುಕೊಂಡು ಹೊರಹೊಮ್ಮಿದ ಈ ಸಂಘಟನೆ ಕೇವಲ ಹಾಸ್ಯಕ್ಕೆ ಸೀಮಿತವಾಗಿಲ್ಲ, ಬದಲಿಗೆ ಇದು ವ್ಯವಸ್ಥೆಯ ಕ್ರೂರ ಮತ್ತು ಅಸೂಕ್ಷ್ಮ ಮುಖಕ್ಕೆ ಯುವಜನತೆ ಹಿಡಿದ ಕನ್ನಡಿಯಾಗಿದೆ. ಅಭಿಜಿತ್ ದೀಪ್ಗೆ ಎಕ್ಸ್ನಲ್ಲಿ ಗೂಗಲ್ ಫಾರ್ಮ್ ಒಂದನ್ನು ಪೋಸ್ಟ್ ಮಾಡಿದ್ರು. ಸಿಜೆಪಿಗೆ ನೋಂದಾಯಿಸಿಕೊಳ್ಳುವಂತೆ ಜನರನ್ನ ಆಹ್ವಾನಿಸಿದ್ರು. ಅವರ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ ಕೀರ್ತಿ ಆಜಾದ್, ನಾನು ಕಾಕ್ರೋಚ್ ಜನತಾ ಪಾರ್ಟಿಗೆ ಸೇರಲು ಬಯಸುತ್ತೇನೆ, ಇದಕ್ಕೆ ಅಗತ್ಯವಿರುವ ಅರ್ಹತೆಗಳೇನು ಎಂದು ಪೋಸ್ಟ್ ಮಾಡಿದ್ದರು. ಅದಕ್ಕೆ ಪ್ರತಿಕ್ರಿಯಿಸಿದ ಸಿಜೆಪಿ, 1983ರ ವಿಶ್ವಕಪ್ ಗೆದ್ದಿರುವುದು ಅತ್ಯಂತ ಸೂಕ್ತವಾದ ಅರ್ಹತೆಯಾಗಿದೆ ಎಂದು ಉತ್ತರಿಸಿತು. ಇತ್ತ ಮಹುವಾ ಮೊಯಿತ್ರಾ ಕೂಡ ಸಿಜೆಪಿ ಪೋಸ್ಟ್ ಒಂದನ್ನು ರೀಟ್ವೀಟ್ ಮಾಡಿದ್ದು, ತಾವು ದೇಶ ವಿರೋಧಿ ಪಕ್ಷದ ಕಾರ್ಡ್ ಹೊಂದಿರುವ ಸದಸ್ಯೆಯಾಗಿರುವುದರ ಜೊತೆಗೆ ಈ ಪಕ್ಷಕ್ಕೂ ಸೇರಲು ಬಯಸುತ್ತೇನೆ ಅಂತ ಹೇಳಿದ್ದಾರೆ. ಅವರನ್ನ ಪಕ್ಷಕ್ಕೆ ಸ್ವಾಗತಿಸಿದ ಪಕ್ಷವು ಪ್ರಜಾಪ್ರಭುತ್ವಕ್ಕೆ ಅಗತ್ಯವಿರುವ ಹೋರಾಟಗಾರ್ತಿ ಎಂದು ಬಣ್ಣಿಸಿದೆ. ಸಿಜೆಪಿಯ ಕರ್ತೃ ಅಭಿಜಿತ್ ಹೇಳುವಂತೆ, ಜಿರಳೆಗಳು ಕೇವಲ ಕೊಳೆ ಮತ್ತು ಕೊಳೆತ ಜಾಗದಲ್ಲಿ ಮಾತ್ರ ಬದುಕುತ್ತವೆ ಎಂಬ ಸಂದೇಶವನ್ನು ರವಾನಿಸುವ ಉದ್ದೇಶವೂ ಇದರ ಹಿಂದೆ ಇದೆ. ಇದರರ್ಥ ದೇಶದ ವ್ಯವಸ್ಥೆಯು ಎಷ್ಟು ಕೊಳೆತು ಹೋಗಿದೆ ಎಂದರೆ ಈಗ ಜಿರಳೆಗಳು ಅನಿವಾರ್ಯವಾಗಿ ಹೊರಬರಬೇಕಾಗಿದೆ. ಅವರು ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ವೆಬ್ಸೈಟ್ ಅನ್ನು ತೆರೆದಿದ್ದಾರೆ. ಅದನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದರೆ ಅದರ ಧ್ಯೇಯ ಮತ್ತು ದೃಷ್ಟಿಕೋನದ ಸಂಪೂರ್ಣ ಚಿತ್ರಣ ಸಿಗ್ತದೆ. ನಾವು ಇಲ್ಲಿ ಮತ್ತೊಂದು ಪಿಎಂ ಕೇರ್ಸ್ ಸ್ಥಾಪಿಸಲು ಬಂದಿಲ್ಲ, ತೆರಿಗೆದಾರರ ಸಂಬಳದ ಹಣ ಬಳಸಿಕೊಂಡು ದಾವೋಸ್ನಲ್ಲಿ ರಜೆ ಕಳೆಯಲು ಬಂದಿಲ್ಲ, ಅಥವಾ ಭ್ರಷ್ಟಾಚಾರಕ್ಕೆ ಕಾರ್ಯತಂತ್ರದ ವೆಚ್ಚ ಎಂದು ಮರುನಾಮಕರಣ ಮಾಡಲು ಬಂದಿಲ್ಲ. ನಾವು ಇಲ್ಲಿಗೆ ಬಂದಿರುವುದು ಲಿಖಿತ ರೂಪದಲ್ಲಿ ಜೋರಾಗಿ ಹಾಗೂ ಪದೇ ಪದೇ ಆ ಹಣ ಎಲ್ಲಿಗೆ ಹೋಯಿತು ಎಂಬುದನ್ನು ಕೇಳಲು ಎಂದು ಅದರಲ್ಲಿ ಬರೆಯಲಾಗಿದೆ. ಕೇವಲ 5 ಬೇಡಿಕೆಗಳನ್ನು ಹೊಂದಿರುವ ಈ ಪಕ್ಷವು ತನ್ನನ್ನು ಒಂದು ದೊಡ್ಡ ಹಠಮಾರಿಗಳ ಹಿಂಡು ಎಂದು ಗುರುತಿಸಿಕೊಂಡಿದೆ. ಆ ಪಕ್ಷದ ಸದಸ್ಯರಾಗಲು ನಿಗದಿಪಡಿಸಲಾದ 4 ಅಂಶಗಳ ಅರ್ಹತಾ ಮಾನದಂಡಗಳಿವೆ. ನಿರುದ್ಯೋಗಿ, ಸೋಮಾರಿ, ಸದಾ ಆನ್ಲೈನ್ನಲ್ಲಿರುವವರು ಹಾಗೂ ವೃತ್ತಿಪರರಂತೆ ಆಕ್ರೋಶ ಹೊರಹಾಕಬಲ್ಲವರಾಗಿರಬೇಕು. ಇನ್ನು ಸಿಜೆಪಿ 5 ಅಂಶಗಳ ಪ್ರಣಾಳಿಕೆಯನ್ನು ಹೊಂದಿದೆ. ಅವುಗಳು ಪ್ರಜಾಪ್ರಭುತ್ವದ ಪ್ರಮುಖ ಸಂಸ್ಥೆಗಳನ್ನು ವಿಮರ್ಶಿಸುತ್ತವೆ. ಪ್ರಣಾಳಿಕೆಯಲ್ಲಿ ಎಲ್ಲಾ ಕ್ಯಾಬಿನೆಟ್ ಸ್ಥಾನಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡಲಾಗುತ್ತದೆ. ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಿಗಿಯುವ ಶಾಸಕರು ಮತ್ತು ಸಂಸದರ ಮೇಲೆ 20 ವರ್ಷಗಳ ನಿಷೇಧ ಹೇರಲಾಗುತ್ತದೆ. ಗೋಧಿ ಮೀಡಿಯಾ ಆಂಕರ್ಗಳ ಬ್ಯಾಂಕ್ ಖಾತೆಗಳ ಬಗ್ಗೆ ತನಿಖೆ ನಡೆಸಲಾಗುತ್ತದೆ. ಯಾವುದೇ ಮಾನ್ಯವಾದ ಮತವನ್ನ ಡಿಲೀಟ್ ಮಾಡಿದರೆ ಮುಖ್ಯ ಚುನಾವಣಾ ಆಯುಕ್ತರನ್ನ ಸಿಇಸಿ ಯುಎಪಿಎ ಕಾಯ್ದೆಯಡಿ ಬಂಧಿಸಲಾಗುತ್ತದೆ. ಹಾಗೂ ಯಾವುದೇ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಿವೃತ್ತಿಯ ನಂತರ ರಾಜ್ಯಸಭೆಗೆ ನೇಮಕ ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿರ್ಬಂಧಿಸಲಾಗುತ್ತದೆ. ವ್ಯವಸ್ಥೆಯ ತಳಹದಿ ನಡಗಿಸುತ್ತಿರುವ ಜಿರಳೆ ಪ್ರಣಾಳಿಕೆ ಈ ಪಾರ್ಟಿ ತನ್ನನ್ನು ತಾನು ಜಾತ್ಯತೀತ, ಸಮಾಜವಾದಿ, ಪ್ರಜಾಸತ್ತಾತ್ಮಕ ಮತ್ತು ಸೋಮಾರಿ ರಾಜಕೀಯ ವೇದಿಕೆ ಎಂದು ಕರೆದುಕೊಂಡಿದೆ. ಈ ಯುವ ಪಡೆ ಇನ್ಸ್ಟಾಗ್ರಾಂ ಮತ್ತು ಎಕ್ಸ್ ವೇದಿಕೆಗಳಲ್ಲಿ 16,000 ಯುವಕರನ್ನ ತನ್ನತ್ತ ಸೆಳೆಯುತ್ತಿದೆ. ಅದರಲ್ಲಿ ನೀವು ಒಬ್ಬರಾಗಿದ್ದೀರಾ?
ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಹೇಳಿ.